ವಂದನಾ ಚಿನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹೇರ್ ಸೀಕ್ರೆಟ್ ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ತಡ ಮಾಡೋದು, ನೀವು ಕೂಡ ನೋಡ್ಕೊಂಬಂದ್ಬಿಡಿ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿಯನ್ನು ತೊಗೊಂಡಾದ್ಮೇಲೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಕೊಬ್ಬರಿ ತೊಗೊಂಡಿರೋದ್ರಿಂದ ಯಾರೆಲ್ಲರಿಗೂ ಹೇರ್ ಫಾಲ್ಸ್ ಆಗ್ತಿದೆ ಅದೆಲ್ಲ ತುಂಬ ಕಡಿಮೆಯಾಗಿ ಮಾಡುತ್ತೆ ಮತ್ತು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಈ ಕೊಬ್ಬರಿಯನ್ನು ತೊಗೊಂಡಿರೋದ್ರಿಂದ ನಾವು ನಮ್ಮ ಹೇರ್ಸು ತುಂಬ ಶೈನಿಂಗ್ ಆಗಿ ಕೂಡ ಇರುತ್ತೆ. ಆ ಕೊಬ್ಬರಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡು ಆ ಬಟ್ಟೆಗೆ ಗ್ರೈಂಡ್ ಆಗಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ಇನ್ನು ನೀವು ಫಿಲ್ಟರಲ್ಲಿ ಅದೇ ಜಾಲರಿನಲ್ಲೆಲ್ಲ ಮಾಡ್ಕೊಳೋದ್ರಿಂದ ಅದು ಅಷ್ಟು ಕ್ಲೀನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲೊಂದು ಬಟ್ಟೆನ ತೊಗೊಂಡಿದ್ದೀನಿ. ನೀವು ಬಟ್ಟೆನ ತೊಗೊಳ್ಳಿ. ಇಲ್ಲಿ ನಾನು ಫ್ರೆಶ್ ಅಲೋವೆರಾನ ತೊಗೊಂಡಿದ್ದೀನಿ. ಫ್ರೆಶ್ ಅಲೋವೆರಾ ಅಂತಂದರೆ ಇನ್ನೂ ಮಳೆ ಬೀಳ್ತಾ ಇತ್ತು, ಅವಾಗ ತಾನೇ ನಾನು ಹೋಗ್ಬಿಟ್ಟು ಅಲೋವೆರಾನ ತೊಗೊಂಡು ಬಂದೆ. ನಮ್ಮನೆಯನ್ನು ನಾನು ಫ್ರೆಶ್ ಅಲೋವೆರಾನ ಯೂಸ್ ಮಾಡೋದು. ಇಲ್ಲ ಅಂತಂದರೆ ನೀವು ಶಾಪ್ನಲ್ಲಿರೋ ಅಲೋವೆರಾನ ತೊಗೊಂಡು ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಾನಿಲ್ಲಿ ಅಲೋವೆರಾನ ಮಿಕ್ಸಿಗೆ ಹಾಕ್ತಾಯಿಲ್ಲ. ಯಾಕಂತಂದರೆ ಮಿಕ್ಸಿಗೆ ಹಾಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಗೊತ್ತು. ಬಟ್ ನಾನಿಲ್ಲಿ ಒಂದು ಬಾಚಣಿಕೆನಲ್ಲಿ ತೊಗೊಂಡು ಕ್ಲೀನಾಗಿ ಅದನ್ನು ಎಲ್ಲ ಅಲೋವೆರಾ ಜೆಲ್ನ ತೊಗೊತಾ ಇದ್ದೀನಿ. ನಿಮಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಆಗಿರುತ್ತೋ ನೀವು ಅದ್ರಲ್ಲಿ ತೊಗೊಳ್ಳಿ. ನಾನು ಇದರಿಂದ ಮಾಡ್ಕೊಳೋದ್ರಿಂದನೇ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಇನ್ನು ಇದನ್ನು ಮಾಡ್ಕೊಳೋದ್ರಿಂದ ನಾನು ಮತ್ತೆ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ನಾನಿಲ್ಲಿ 4 ಚಮಚದಷ್ಟು ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಈ ಕೊಕೊನಟ್ ಮಿಲ್ಕನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 1 ಇಲ್ಲ 2 ವಾರಗಟ್ಟಲೆ ಯೂಸ್ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಈ ಕೊಕೊನಟ್ ಮಿಲ್ಕ ಕ್ರೀಮಾಗಿ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ. ಫ್ರೀಝರಲ್ಲಿಟ್ಟರೆ ಒಂದು 15 to 30 ಮಿನಿಟ್ಸ್, ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗಬೇಡಿ. ಆವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೀವು ಅದನ್ನು ಕ್ರೀಮಾಗಿ ಕೂಡ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಪ್ಯಾರಾಶೂಟ್ ಎಣ್ಣೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಪ್ಯಾರಾಶೂಟ್ ಎಣ್ಣೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಈ ಪ್ಯಾರಾಶೂಟ್ ಎಣ್ಣೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದಾಗಿರುತ್ತೆ. ನೀವು ಓನ್ಲಿ ಕೊಕೊನಟ್ ಮಿಲ್ಕ್ ಹಚ್ಕೊಂಡ್ರು ಕೂಡ ನಡೆಯುತ್ತೆ. ಬಟ್ ನಾನಿಲ್ಲಿ ಕೊಕೊನಟ್ ಮಿಲ್ಕ್ನ ಏನಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಸಿಗೋದಕ್ಕೋಸ್ಕರ ನಾನಿಲ್ಲಿ ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಅಲೋವೆರಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇ ನೋಡಿದ್ರಿ, ಇವಾಗ ತಾನೇ ನಾನು ಕೂಮಲ್ಲಿ ತೊಗೊಂಡಿದ್ದೆ ಕ್ಲೀನಾಗಿ, ಚೆನ್ನಾಗಿ ಬಂದಿದೆ ರಸನ. ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ನೂ ಚೆನ್ನಾಗಿ ತೆಗೆದ್ರೆ ಕ್ಲೀನಾಗಿ ಇನ್ನೂ ರಸ ಥರನೇ ಬರುತ್ತೆ. ನಾನಿಲ್ಲಿ ಅಷ್ಟು ಕ್ಲೀನಾಗಿ ತೆಗ್ದಿಲ್ಲ, ಅದಕ್ಕೋಸ್ಕರ ಹಿಂಗೆ ಬಂದಿದೆ. ನಮ್ಮಪ್ಪ ಆಗಿದ್ದರೆ ಇನ್ನೂ ಚೆನ್ನಾಗಿ ತಕ್ಕೊಡ್ತಾಯಿದ್ರು ನನಗೆ. ನಾನೇ ತಗೊಂಡಿರೋದ್ರಿಂದ ಈ ರೀತಿ ಬಂದಿದೆ. ಏನು ಅಂದ್ಕೊಂಬೇಡಿ. ಇದನ್ನು ನೋಡಿಬಿಟ್ಟು ನೀವೇ ತಗೊಂಡ್ರೆ ಇನ್ನೂ ಚೆನ್ನಾಗೇ ಬರುತ್ತೆ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೀವು ಇದನ್ನು ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ನಿಮ್ಮ ತಲೆಯ ಬುಡಕ್ಕೆ ಅಂದರೆ ರೂಟ್ಸ್ಗೆ ಹಚ್ಕೋಬೇಕಾಗಿರುತ್ತೆ. ಚೆನ್ನಾಗಿ ರೂಟ್ಸ್ಗೆ ಹಚ್ಕೊಂಡ್ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು 10 to 15 ಮಿನಿಟ್ಸ್. ನೀವು ನೋಡ್ಬೋದು ಫೈನಲಿ ಈ ರೀತಿಯಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.